ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆಲ್ಲರಿಗೂ ನಮ್ಮ ವಂದನೆಯನ್ನು ತಿಳಿಸ್ತೇವೆ. ನನಗೆ ದೇವರು ಕೊಡತಕ್ಕಂಥ ಕೃಪೆಗನುಸಾರವಾಗಿ ಕನ್ನಡ ಭಾಷೆಯಲ್ಲಿ ಭಾಷಾಂತರ ಮಾಡಲಿಕ್ಕೆ ದೇವರು ಕೃಪೆ ಕೊಡುವುದಕ್ಕಾಗಿ ದೇವರನ್ನು ಕೊಂಡಾಡುತ್ತೇನೆ. ಕೆಲವು ಜನರು ಹೇಳುತ್ತಾರೆ, ಯೇಸು ಸ್ವಾಮಿ ಇಂಡಿಯಾದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅಲ್ಲ, ಪ್ಯಾಲೆಸ್ಟೈನ್ ದೇಶದಲ್ಲಿ ಹುಟ್ಟಿದವನಾಗಿದ್ದಾನೆಂಬುದಾಗಿ ಕೆಲವು ವ್ಯಕ್ತಿಗಳು ಹೇಳುವಂಥದ್ದಿದೆ. ಸೂರ್ಯನು ಇಂಡಿಯಲ್ಲೋ ಪಾಕಿಸ್ತಾನದಲ್ಲೋ ಬೇರೆ ಎಲ್ಲೂ ಅಲ್ಲ, ಅದೊಂದು ಗ್ರಹವಾಗಿದೆ. ಆದರೂ ಕೂಡ ನಾವು ಸೂರ್ಯನ ಪ್ರಕಾಶವನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೇವೆ. ನಿತ್ಯ ಜೀವನಕ್ಕೆಂಬುದ ರೀತಿಯಲ್ಲಿ ನಿತ್ಯ ಜೀವಕ್ಕೆ ಇರತಕ್ಕಂಥ ಒಂದೇ ಒಂದು ಮಾರ್ಗ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಉಪದೇಶ ಸಕಲರಿಗೂ ಅವಶ್ಯವಿದೆ. ಜೀವಿತ ಹಾಗೂ ಮರಣ, ನಿತ್ಯತ್ವ ಎಂಬ ಎಲ್ಲ ವಿಷಯಗಳಲ್ಲಿಯೂ ಎಲ್ಲ ಮತಗ್ರಂಥಗಳು ಅದನ್ನು ಹೇಳುತ್ತಾ ಇದ್ದರು. ಮರಣಾನಂತರವಾಗಿ ಇರತಕ್ಕಂಥ ನಿತ್ಯ ಜೀವದ ಕುರಿತಾಗಿ ಹೇಳುವಂತಹ ಸಂಗತಿಗಳು ಬೈಬಲ್ ಮಾತ್ರವಾಗಿದೆ. ಈ ವಾಕ್ಯಗಳನ್ನೆಲ್ಲ ಹೇಳಿದ ನಂತರವಾಗಿ ನಾನು ಪ್ರಾರ್ಥನೆಯೊಂದಿಗೆ ಇವತ್ತಿನ ವಚನ ಸಂದೇಶಕ್ಕೆ ನಾನು ಬರುತ್ತೇನೆ. ಒಂದು ವಾಕ್ಯವನ್ನು ಓದಲಿಕ್ಕೆ ನಾನು ಕರ್ತನಲ್ಲಿ ಶರಣಾಗುತ್ತೇನೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 35ನೇ ವಾಕ್ಯ ಹೇಳ್ತದೆ, ಶಿಮೋನ್ನೇ ಶಿಮೋನ್ನೇ, ಶೈತಾನನನ್ನ ಗೋಧಿಯವನ್ನು ಹೊನೆಯುವ ರೀತಿಯಲ್ಲಿ ಹೊನೆಯಲಿಕ್ಕೆ ನನಗೆ ಕೇಳಿಕೊಳ್ಳುತ್ತಾ ಇದ್ದಾನೆ. ನಾನು ನಿನ್ನ ನಂಬಿಕೆ ಬಿದ್ದು ಹೋಗದಿರುವುದಕ್ಕಾಗಿ ನಿನಗೋಸ್ಕರವಾಗಿ ಬೇಡಿಕೊಂಡೆನು. ಕರ್ತನಲ್ಲಿ ಕೊಟ್ಟಿರತಕ್ಕಂಥ ಈ ಸಂದೇಶದ ಪ್ರಕಟಣೆಯಲ್ಲಿ ನಿಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಲೋಕನ ಸುವಾರ್ತೆ 22ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ತಮ್ಮಲ್ಲಿ ಯಾರು ದೊಡ್ಡವರೆಂಬುದಾಗಿರ್ತಕ್ಕಂಥ ಒಂದು ವಾಗ್ವಾದ ಅಲ್ಲಿ ನಡೀತಾ ಇತ್ತು. ಯೇಸುವಿನಿಂದ ಕರೆಯಲ್ಪಟ್ಟವರಾಗಿದ್ದಾರೆ. ಅವರ ಮಧ್ಯದಲ್ಲಿ ಒಂದು ತರ್ಕ ಉಂಟಾಗ್ತಾ ಇದೆ. ಯಾರು ದೊಡ್ಡವರು? ಅವರ ಮಧ್ಯದಲ್ಲಿ ವಾಗ್ವಾದ ನಡೀತಿರುವಾಗಲೇ ಅವರಿಗೆ ತಿಳಿದೇ ಇರತಕ್ಕಂಥ ಒಂದು ಸಂಗತಿ ಆತ್ಮಿಕ ಮಂಡಲದಲ್ಲಿ ನಡೀತಾ ಇದೆ. ಆಕಾಶ ಮಂಡಲದಲ್ಲಿ ವಾಸ ಮಾಡತಕ್ಕಂಥ ದುರಾತ್ಮನ ಶಕ್ತಿಗಳು ಅವರ ಮೇಲೆ ಜಯ ಸಾಧಿಸ್ತಾ ಇದೆ. ಅದು ಆದರೆ ವಾಗ್ವಾದ ಮಾಡಿದ ಶಿಷ್ಯರು ಅದನ್ನು ತಿಳಿದುಕೊಂಡಿಲ್ಲ. ಆದರೆ ಅವರಲ್ಲಿ ವ್ಯಾಪರಿಸ್ತಕ್ಕಂಥ ಆತ್ಮನಲ್ಲಿ ಚಲಿಸುವಂತಹ ದುರಾತ್ಮನ ಶಕ್ತಿಯನ್ನ ಆತ್ಮದಲ್ಲಿ ಯೇಸು ಸ್ವಾಮಿ ಇದನ್ನ ತಿಳಿದುಕೊಂಡಿದ್ದನು. ಇದನ್ನ ತಿಳಿದುಕೊಂಡಂತ ಯೇಸು ಸ್ವಾಮಿ ಶಿಷ್ಯನಾದ ಶೀಮೋನಿಗೆ ಹೇಳ್ತಾ ಇದ್ದಾನೆ, ಶೀಮೋನೆ ಶೀಮೋನೆ, ಶೈತಾನ್ ನಿಮ್ಮನ್ನ ಗೋಧಿಯನ್ನು ಹೊನೆಯುವ ರೀತಿಯಲ್ಲಿ ಹೊನೆಯಲಿಕ್ಕೆ ನನಗೆ ಅನುಮತಿ ಕೇಳಿದನು. ದೇವರ ಮಕ್ಕಳೇ, ಎಲ್ಲಾ ಸಮಯದಲ್ಲಿ ಇದು ಸಂಭವಿಸುತ್ತಾ ಇದೆ. ನಾವು ಯಾವಾಗ ಶಾರೀರಿಕವಾಗಿ ಯುದ್ಧ ಮಾಡುತ್ತೇವೋ ಆ ಸಮಯಗಳಲ್ಲೆಲ್ಲ ಆತ್ಮ ಮಂಡಲದಲ್ಲಿ ಶೈತಾನು ಜಯ ಸಾಧಿಸುತ್ತಿದ್ದನೆಂಬುದಾಗಿರುವಂಥದ್ದು ನಾವು ಮರೆಯಬಾರದು. ದೇವರ ಮಕ್ಕಳಾದ ನಾವು ಕುಟುಂಬಗಳಲ್ಲಿ ಮತ್ತೆಲ್ಲ ಸಮಯಗಳಲ್ಲಿಯೂ ಆತ್ಮ ಮಂಡಲದಲ್ಲಿ ನಿಂತುಕೊಂಡು ನಾವು ಧ್ಯಾನಿಸುವಂತವರಾಗಿರಬೇಕು. ಇಲ್ಲಿ ಕರ್ತನು ಹೇಳಿದ ಒಂದು ಮಾತು ನಾವು ಗಮನಿಸಬೇಕಾಗಿದೆ. ನಾನು ವೇದವಾಕ್ಯ ಭಾಗ ಓದಿದಾಗ ನಾನು ಈ ರೀತಿಯಾಗಿ ಚಿಂತಿಸಿದೆ, ಶೈತಾನಿಗೆ ನೇರವಾಗಿ ಹೋಗಿ ಅವರೊಟ್ಟಿಗೆ ಹೋರಾಡಿದ್ರೆ ಸಾಕಿತ್ತಲ್ಲ, ಯಾಕೆ ಕರ್ತನೊಂದಿಗೆ ಅವರು ಅನುಮತಿ ಕೇಳಿದ್ರು? ಅಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಇದೆ. ಯೇಸು ಸ್ವಾಮಿಯಿಂದ ಕರೆಯಲ್ಪಟ್ಟವರಾಗಿದ್ದಾರೆ 12 ಶಿಷ್ಯರು. ಇನ್ನೂ ಅವರನ್ನ ಹಿಂಸೆ ಪಡಿಸಬೇಕಾದ್ರೂ, ಅವ್ರನ್ನ ಗಲಭೆ ಮಾಡಬೇಕಾದ್ರೂ ಕರೆದವನ ಅನುಮತಿ ಕೇಳಲೇಬೇಕು. ಅದರಿಂದಲೇ ಕರ್ತನ ಜೊತೆಯಲ್ಲಿ ಅನುಮತಿಯನ್ನು ಕೇಳದನೆಂಬುದಾಗಿ ಹೇಳ್ತಿರೋದು. ಇದು ಶಿಷ್ಯರಿಗೆ ಮಾತ್ರವಲ್ಲ, ನಮ್ಮ ಮೇಲೆ ಅತಿಕ್ರಮ ನಡೆಸತಕ್ಕಂಥ ದುಷ್ಟಶಕ್ತಿಗಳಿಗೆ ನಮ್ಮ ಮೇಲೆ ಅಧಿಕಾರ ನಡೆಸಬೇಕಾದ್ರೆ ನಮ್ಮನ್ನು ಕರೆದಿರತಕ್ಕಂಥ ನಮ್ಮ ಕರ್ತನಾದ ಯೇಸು ಸ್ವಾಮಿಯೊಂದಿಗೆ ಅನುಮತಿ ಕೇಳಲೇಬೇಕು. 12 ಮಂದಿ ಶಿಷ್ಯರನ್ನ ಗೋಧಿಯನ್ನ ಹೊನೆಯುವ ರೀತಿಯಲ್ಲಿ ಹೊನೆಯಲಿಕ್ಕಾಗಿಯೇ ಯೇಸು ಸ್ವಾಮಿಯಿಂದ ಬಿಟ್ಟು ಶೈತಾನ ಅನುಮತಿ ಕೇಳ್ದ. ಈ ಸಂಭವ ನಡೆಯತಕ್ಕಂಥ ಧರ್ಮಶಾಸ್ತ್ರ ಯುಗದಲ್ಲಿ ಯೇಸು ಸ್ವಾಮಿಯ ಶಿಲುಬೆಯ ಮರಣಕ್ಕೆ ಮುಂಚೆ ಇದು ನಡೀತಾ ಇದೆ. ಯೇಸು ಸ್ವಾಮಿಯ ಶಿಲುಬೆಯ ಮರಣಕ್ಕೆ ಮುಂಚೆ ಧರ್ಮಶಾಸ್ತ್ರ ಯುಗವಾಗಿತ್ತು. ಧರ್ಮಶಾಸ್ತ್ರ ಯುಗದಲ್ಲಿ 2 ಮುಖ್ಯವಾದ ವಿಷಯಗಳು ನಾವು ಗಮನಿಸಬೇಕು. ಒಂದು, ಆದಾಮನಲ್ಲಿ ಉಂಟಾಗಿರ್ತಕ್ಕಂಥ ಆತ್ಮಿಕ ಮರಣ ಸಕಲ ಮನುಷ್ಯರಲ್ಲಿ ಉಂಟಾಯಿತು. ಯೇಸು ಸ್ವಾಮಿಯಿಂದ ಕರೆಯಲ್ಪಟ್ಟಂತ ಈ 12 ಶಿಷ್ಯರ ಮೇಲೆಯೂ ಆದಾಮನಲ್ಲಿ ಕರೆಯಲ್ಪಟ್ಟಿದ್ರು ಕೂಡ ಅವರಲ್ಲಿ ಉಂಟಾಗಿರ್ತ ಆತ್ಮಿಕ ಮರಣ ಇವರಲ್ಲಿ ಕೂಡ ಸಂಭವಿಸಿದೆ. ಈಗ ಹೊಸ ಒಡಂಬಡಿಕೆ ಮಕ್ಕಳಾಗಿರ್ತದೆ ನಾವುಗಳು, ನಮ್ಮಲ್ಲಿ ಆದಾಮಲ್ಲಿ ಉಂಟಾಗಿರ್ತಕ್ಕಂಥ ಆತ್ಮಿಕ ಮರಣವು ಹೋಗಿ ನಾವೀಗ ದೇವರ ಮಕ್ಕಳಾಗಿದ್ದೇವೆ. ಎಫೆಸೀಯ ಪತ್ರಿಕೆ 2:1 ಹೇಳುತ್ತಾ ಇದೆ, ಅಧರ್ಮಗಳಿಂದಲೂ ಪಾಪಗಳಿಂದಲೂ ಸತ್ತವರಾದ ನಿಮ್ಮನ್ನ ಕ್ರಿಸ್ತನಲ್ಲಿ ಅವನು ಎಬ್ಬಿಸಿದನು. ಕರ್ತನಾದ ಯೇಸುವನ್ನ ಕರ್ತನೆಂಬುದಾಗಿ ಬಾಯಿಂದ ಹರಿಕೆ ಮಾಡಿದಾಗ ನಮ್ಮ ಒಳಗಿನ ಮರಣ ಹೋಗಿ ನಾವು ಜೀವಕ್ಕೆ ಬಂದಿದ್ದೇವೆ. ನಾವು ಈ ದೇವರ ಮಕ್ಕಳಾಗಿ ಬದಲಾಗಿದ್ದೇವೆ. ಅವರು ದಾಸರಾಗಿದ್ದರು, ನಾವು ದೇವರ ಮಕ್ಕಳಾಗಿ ಬದಲಾದವು. 2ನೇ ಮುಖ್ಯ ವಿಷಯ, ಶೈತಾನಿಗೆ ಅವನಿಗೆ ಅನುಮತಿಸಲ್ಪಟ್ಟ ಸ್ಥಳದಲ್ಲಿದ್ದುಕೊಂಡು ಯಾವಾಗ ಬೇಕಾದ್ರೂ ಭಕ್ತರಿಗೆ ಎದುರಾಗಿ ವಾದಿಸಬಹುದಾಯ್ತು. ನಾವು ತಿಳಿದುಕೊಳ್ಳಬೇಕಾದ್ರೆ ಪ್ರಕಟಣೆ ಪುಸ್ತಕ 12:7 ನಾವು ಚಿಂತಿಸಬೇಕಾಗಿದೆ. ಅಲ್ಲಿ ಹೇಳುತ್ತಾ ಇದೆ, ಪರಲೋಕದ ಯುದ್ಧ ಉಂಟಾಯಿತು. ಮಿಖಾಯಲು ಮತ್ತು ಅವರ ಸಹದೂತರುಗಳು ಸೇರಿ ಸರ್ಪದೊಂದಿಗೆ ಯುದ್ಧ ಮಾಡಿ, ಮಿಖಾಯಲ್ನ ಯುದ್ಧದಲ್ಲಿ ಅವನ ಕತ್ತಿಯ ಕಡಿತಕ್ಕೆ ಗುರಿಯಾಗಿ ಕೆಳಗೆ ಬಿದ್ದಿದ್ದಾಗಿ ನಾವು ನೋಡುತ್ತೇವೆ. ಹೀಗೆ ಹೇಳುತ್ತದೆ, ಪರಲೋಕದಲ್ಲಿ ಅವರ ಜಾಗ ಮತ್ತೆ ಕಾಣಲಿಲ್ಲ. ಶೈತಾನಿಗೆ ಸ್ವರ್ಗದಲ್ಲಿ ಅನುಮತಿಸಲ್ಪಟ್ಟ ಸ್ಥಳ ಇತ್ತು. ಅದರ ಕುರಿತು ನಾವು ಚಿಂತಿಸಬೇಕಾಗಿದ್ರೆ
ಪರಲೋಕದಲ್ಲಿರ್ತಕ್ಕಂಥ ಮಂಡಲಗಳ ಕುರಿತ ನಾವು ಕಲಿಯೋದು ಅವಶ್ಯವಾಗಿದೆ. 2 ಕೊರಿಂಥ 12:1 ಅಪೊಸ್ತಲ ಪೌಲ್ ಹೇಳ್ತಾನೆ, 3ನೇ ಸ್ವರ್ಗದವರೆಗೆ ಆತನು ಎತ್ತಲ್ಪಟ್ಟನು. 1ನೇ ಸ್ವರ್ಗ 2ನೇ ಸ್ವರ್ಗ ಇದರಿಂದ ತಾನೇ 3ನೇ ಸ್ವರ್ಗ ಎಂಬುದಾಗಿ ಹೇಳೋದು. ಯೋಬನ ಸ್ನೇಹಿತರಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ, ಪರಲೋಕವು ಕೂಡ ಆತನ ದೃಷ್ಟಿಗೆ ಅಗೋಚರವಲ್ಲ. ಈ ಪರಲೋಕದ ಈ ಶುದ್ಧೀಕರಣ ನಡೆಯುವಂಥದ್ದು ಇದು 1ನೇ ಸ್ವರ್ಗ 2ನೇ ಸ್ವರ್ಗದಲ್ಲಿ ನಡೀತಕ್ಕಂಥ ವಿಷಯದಲ್ಲಿ ಹೇಳ್ತಾ ಇದ್ದೇವೆ. ಅಲ್ಲಿ ಶೈತಾನು ಕಡಿತವನ್ನು ಕಡಿಯಲ್ಪಟ್ಟು ಕೆಳಗೆ ಬೀಳ್ತಾ ಇದ್ದಾನೆ. ಪರಲೋಕದಲ್ಲಿ ಅವರ ಜಾಗ ಮತ್ತು ಕಾಣಲಿಲ್ಲ. ಅದು ನಾವು ಗಮನಿಸಬೇಕಾದ ಒಂದು ವಿಷಯ. ಮಿಖಾಯಲ್ ದೂತನ ಹೊಡೆತಗೆ ಕೆಳಗೆ ಬಿದ್ದ ಮೇಲೆ ಶೈತಾನಿಗೆ ಅವನಿಗೆ ಅನುಮತಿಸಲ್ಪಟ್ಟ ಸ್ಥಳದಲ್ಲಿ ನಿಂತುಕೊಂಡು ದೇವರ ಮಕ್ಕಳಿಗೆ ಎದುರಾಗಿ ವಾದಿಸುವಂತ ನೋಡುತ್ತೇವೆ. ಈ ಸಂಭವ ನಡೆಯುವಂಥದ್ದು ನಮ್ಮ ಕರ್ತನಾದ ಯೇಸು ಸ್ವಾಮಿಯ ಪುನಃ ಮರಳಿ ಬರೋಣ ಸಮಯದಲ್ಲಿ ಪರಲೋಕದಲ್ಲಿ ಅವರ ಸ್ಥಳ ಮತ್ತೆ ಕಾಣುತ್ತಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಲ್ಲಿಯ ತನಕ ಅವನು ಅಲ್ಲಿ ನಿಂತುಕೊಂಡು ದೇವರ ಮಕ್ಕಳಿಗೆ ವಿರೋಧವಾಗಿ ವಾದಿಸ್ತಾ ಇದ್ದಾನೆ. ನಾವು ಪ್ರಾರ್ಥನೆಗಾಗಿ ಮೊಣಕಾಲು ಮಡಿಚುವಾಗ ನಮ್ಮ ವಿರೋಧಿ ಆಗಿರ್ತಕ್ಕಂಥ ಅಪವಾದಿ ಹೇಳ್ತಕ್ಕಂಥ ಶೈತಾನ್ ನಮಗೋಸ್ಕರ ವಾದಿಸ್ತಾ ಇದ್ದಾನೆ. ನಮ್ಮ ಬೆಳಗಿನ ಮಾತುಗಳು ಶೈತಾನ್ ನೋಡಿ ನಮ್ಮ ಕುರಿತು ದೂರ ಹೇಳ್ತಾ ಇದ್ದಾನೆ. ಆದರೆ ನಮಗೋಸ್ಕರವಾಗಿ ಸದಾ ಮಾತನಾಡತಕ್ಕಂಥ ಒಂದು ಸ್ವರ ಸ್ವರ್ಗದಲ್ಲಿ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಶೈತಾನ್ ನಮಗೆ ವಿರೋಧವಾಗಿ ದೂಷಣೆ ಹೇಳುವಾಗ ನಮ್ಮ ಮಧ್ಯಸ್ಥನಾದ ಕರ್ತನು ಎದ್ದು ನಿಂತು ಹೇಳುತ್ತಾನೆ, ಅವನನ್ನ ರಕ್ತದಲ್ಲಿ ತೊಳೆಯಲ್ಪಟ್ಟವನು, ಅವನ ರಕ್ತದಲ್ಲಿ ಆಶ್ರಯಿಸುವಂತವನು ಎಂಬುದಾಗಿ ಹೇಳುವಂತ ಒಂದು ಸ್ವರ ಸ್ವರ್ಗದಲ್ಲಿದೆ. ಹಳೆ ಒಡಂಬಡಿಕೆ ಕಾಲಗಳಲ್ಲಿ ಈ ರೀತಿಯ ಸಂಭವ ನಡೀತಾ ಇತ್ತು. ಯೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಅಬ್ರಹಾಮನ ಚರಿತ್ರೆಯಿಂದ ಹಾಗೆ ಸಂಭವಿಸಿತು ಎಂಬುದನ್ನು ನಾನು ನಂಬುತ್ತೇನೆ. ನನ್ನ ಸಂದೇಶದ ಮಧ್ಯದಲ್ಲಿ ನಾನು ಹೇಳುವಂತ ಒಂದು ವಿಷಯವಾಗಿದೆ. ಅವನು ದೇವರ ಶಬ್ದವನ್ನು ಕೇಳಿ ದೇವರನ್ನು ಅನುಸರಿಸಿ ಪ್ರಯಾಣ ಬಳಸಿದನು. 25 ವರ್ಷದ ನಂತರ ಒಂದು ಮಗುವನ್ನು ಸಿಕ್ತು. ಆ ಮಗುವನ್ನು ಸಿಕ್ಕಿದ ಅಂದಿನಿಂದ ಶೈತಾನು ವಾದಿಸಲಿಕ್ಕೆ ಶುರು ಮಾಡಿದನು. ದೇವರೇ, ಅಬ್ರಹಾಮನೀಗ ನಿನ್ನನ್ನಲ್ಲ ಮಗುವನ್ನು ಪ್ರೀತಿಸ್ತಾ ಇದ್ದಾನೆ. ಒಂದಲ್ಲ ಎರಡಲ್ಲ, ಈ ಯೋಬನೊಟ್ಟಿಗೆ ವಾದಿಸಿದ ಹಾಗೆ ಅಬ್ರಹಾಮನ ವಿರೋಧವಾಗಿ ಅನೇಕ ಸಾರಿ ವಾದಿಸಿದೆ ಆತ್ಮಮಂಡಲದಲ್ಲಿ. ಶೈತಾನ ವಾದವು ಸರಿಯಲ್ಲ ಎಂಬುದಾಗಿರುವುದಕ್ಕೋಸ್ಕರ ದೇವರೊಂದು ಅವಸರವನ್ನು ಕೊಡ್ತಾ ಇದ್ದಾರೆ. ಅದೇ ನಾವು ಮೋರಿಯಾ ಬೆಟ್ಟದಲ್ಲಿ ನೋಡುವಂಥದ್ದು. ಅಲ್ಲದೆ ಅಬ್ರಹಾಮನ ಜೀವಿತದಲ್ಲಿ ಒಂದು ಸಂಶಯ ಉಂಟಾಗಿ ಒಂದು ಪರೀಕ್ಷೆ ಕೊಡಲಿಲ್ಲ. ಶೈತಾನ್ ಹೇಳಿದ ಮಾತುಗಳು ಸರಿಯಲ್ಲ ಎಂಬುದಾಗಿರುವುದಕ್ಕಾಗಿ ಒಂದು ಅವಸರವನ್ನು ದೇವರು ಕೊಟ್ಟನು. ಅದೇ ರೀತಿಯಾಗಿರ್ತಕ್ಕಂಥ ಒಂದು ವಾದವಾಗಿದೆ ಆ ಶಿಷ್ಯರ ಮಧ್ಯದಲ್ಲಿ ಆಗ ನಡೆಯುವಂಥದ್ದು. ಗ್ರೂಪ್ ಅನ್ನು ಪೂರ್ಣವಾಗಿ ನೀಗಿಸಲಿಕ್ಕೆ ಅನುಮತಿ ಕೇಳ್ತಾ ಇದ್ದಾರೆ. ಅದರಲ್ಲಿ ಕರ್ತನು ಹೇಳ್ತಕ್ಕಂಥ ಮಾತನ್ನು ಗಮನಿಸಿರಿ. ನಾನು ನಿನ್ನ ನಂಬಿಕೆ ಬಿದ್ದು ಹೋಗದಿರ್ಲಿಕ್ಕಾಗಿ ನಿನಗೋಸ್ಕರವಾಗಿ ಕೇಳಿಕೊಂಡನು. ಸೀಮೋನೇ, ನಾನು ನಿನ್ನ ನಂಬಿಕೆ ಬಿದ್ದು ಹೋಗದಿರುವುದಕ್ಕಾಗಿ ನಾನು ನಿನಗೋಸ್ಕರ ಬೇಡಿಕೊಂಡನು. ದೇವರ ಮಕ್ಕಳೇ, ನಾವು ಗಮನಿಸಬೇಕಾದಿದೆ, ಈ 12 ಜನರನ್ನ ಬೀಸಲಿ ಅಥವಾ ತೆಗೆದು ಹಾಕಲಿಕ್ಕಾಗಿ ಶೈತಾನ್ ಅನುಮತಿ ಕೇಳಿದ. ಆದ್ರೆ ನೋಡಿ, ಶೀಮೋನಿಗೆ ಮಾತ್ರ ಕೇಳ್ತದನೆ, ಶೀಮೋನ್ನು ಇಲ್ಲಿಂದ ಬಿದ್ದು ಹೋಗಬಾರದು. ಅದು ಯಾಕೆ ಶೀಮೋನಿಗೋಸ್ಕರ ಮಾತ್ರ ಕರ್ತನು ಕೇಳಿಕೊಳ್ಳುವಂಥದ್ದು? ಯೇಸುವಿನ ಎದೆಗೆ ಒರಗಿಕೊಂಡಿರ್ತಕ್ಕಂಥ ಯೋಹಾನಿದ್ದಾನೆ, ಪ್ರಾರ್ಥನೆ ಜೊತೆಯಾಗಿರ್ತಕ್ಕಂಥ ಯಾಕೋಬನ ಜೊತೆಯಲ್ಲಿದ್ದಾನೆ. ಅವರ ಯಾರ ನಂಬಿಕೆ ಬಿದ್ದು ಹೋಗೋದ್ರಲ್ಲಿ ಕರ್ತನಿಗೆ ಭಾರ ಉಂಟಾಗ್ತಿಲ್ಲ. ಆದ್ರೆ ಶೀಮೋನ ನಂಬಿಕೆ ಬಿದ್ದು ಹೋಗದಿರುವುದಕ್ಕಾಗಿ ಶೀಮೋನಿಗೋಸ್ಕರವಾಗಿ ದೇವರದಿ ವಾದಿಸ್ತಾ ಇದ್ದಾರೆ. ಯಾಕೆ ಆ ರೀತಿ ಒಂದು ವಾದವನ್ನ ಕರ್ತನು ಕೊಟ್ಟಿದ್ದು? ಶೀಮೋನಿಗಾಗಿ ಮಾತ್ರ ಕರ್ತನು ವಾದಿಸ್ತಾ ಇದ್ದಾನೆ. ಬೇರೆಯವರ ನಂಬಿಕೆ ಬಿದ್ದು ಹೋಗದಿರುವುದರಲ್ಲಿ ಯಾಕೆ ದೇವರಿಗೆ ಭಾರ ಉಂಟಾಗಲಿಲ್ಲ? ಮತ್ತೊಂದು ವಾಕ್ಯ ಓದೋಣ. ಮಾರ್ಕನ ಸುವಾರ್ತೆ 14:37ನೇ ವಾಕ್ಯ. ಮತ್ತೆ ಅವನು ಬಂದು ನಿದ್ರೆ ಮಾಡುವುದನ್ನು ನೋಡಿ ಶೀಮೋನಿಗೆ, ಶೀಮೋನೇ, ನೀನು ನಿದ್ರೆ ಮಾಡುತ್ತಿದೀಯಾ? ಒಂದು ಹೊತ್ತಾದ್ರೂ ಎಚ್ಚರವಾಗಿರ್ಲಿಕ್ಕೆ ನಿನಗೆ ಸಾಧ್ಯವಿಲ್ಲವೋ? ಅಲ್ಲಿ ಕರ್ತನ ಹಿಡಿಯಲ್ಪಡತಕ್ಕಂತ ರಾತ್ರಿಯಲ್ಲಿ ಈ ಸಂಭವ ನಡೀತಾ ಇದೆ. ಗೆತ್ಸೆಮನೆ ತೋಟಕ್ಕೆ ಪ್ರಾರ್ಥನೆಗಾಗಿ ಶಿಷ್ಯರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಬೆರೆದ ವಾಕ್ಯ ನೋಡುತ್ತೇವೆ, ಯೇಸು ಸ್ವಾಮಿ ವಾಡಿಕೆ ಪ್ರಕಾರ ಗೆತ್ಸೆಮನೆಗೆ ಹೋದನು. ದಿವಸ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥಿಸುವಂತ ಒಂದು ಗುಣ ಯೇಸು ಸ್ವಾಮಿಗಿತ್ತು. ಯೇಸು ಸ್ವಾಮಿನ ಬಂಧಿಸುವಂತ ಅದೇ ರಾತ್ರಿಯಲ್ಲಿ ಕೂಡ ಯೇಸು ಸ್ವಾಮಿ ಗೆತ್ಸೆಮನೆ ತೋಟಕ್ಕೆ ಪ್ರಾರ್ಥನೆ ಹೋಗ್ತಾ ಇದ್ದಾನೆ. ಕರ್ತನು ತನಗೆ ಬರತಕ್ಕಂತ ಸಮಸ್ಯೆಗಳನ್ನ ಮೊದಲೇ ತಿಳಿದುಕೊಂಡಿದ್ದನು. ಹಿಡಿತಾನೆಂದು ಸೈನಿಕರು ಅವ್ರನ್ನ ಅಪಮಾನ ಪಡಿಸ್ತಾರೆ, ಹಿಂಸೆ ಪಡಿಸ್ತಾರೆ, ಕೊಲೆ ಮಾಡ್ತಾರೆ ಎಂಬುದಾಗೆಲ್ಲ ಯೇಸು ಸ್ವಾಮಿ ತಿಳಿದುಕೊಂಡಿದ್ದನು. ಆದರೂ ತಾನು ವಾಡಿಕೆಯ ಪ್ರಕಾರ ಪ್ರಾರ್ಥನೆ ಹೋಗ್ತಾ ಇದ್ದಾನೆ. ತಂದೆಯ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಕರ್ತನು ನನಗೆ ಬರತಕ್ಕಂಥ ಸಮಸ್ಯೆಯ ಕುರಿತಾಗಿ ಆತ್ಮದಲ್ಲಿ ಎಲ್ಲವನ್ನು ಕೂಡ ತಿಳಿದುಕೊಂಡಿದ್ದ. ದೇವರ ಮಕ್ಕಳೇ, ನಾವು ಬದಲಾಗದಿರುವ ದೇವರ ವಾಕ್ಯವನ್ನು ಆಶ್ರಯಿಸಿಕೊಂಡರೆ, ದೇವರ ಬದಲಾಗದ ವಾಕ್ಯದಲ್ಲಿ ನಾವು ಬದುಕಿದರೆ ನಮಗೆ ಬರುವಂತಹ ಅನರ್ಥಗಳ ಕುರಿತಾಗಿ ನಮಗೆ ಗೊತ್ತಾಗುತ್ತದೆ. ದೇವರು ನಮಗೆ ಕೊಡತಕ್ಕಂಥ ಮೇಲುಗಳಲ್ಲಾಗಲಿ ಅಥವಾ ಶೈತಾನ್ನಿಂದ ಬರತಕ್ಕಂಥ ಶೋಧನೆಗಳಲ್ಲಾಗಲಿ ಅದರ ಕುರಿತಾಗೆಲ್ಲ ಇರತಕ್ಕಂಥ ಪ್ರಕಟಣೆ ದೇವರು ನಮಗೆ ಕೊಡ್ತಾನೆ. ವಾಕ್ಯದಲ್ಲಿ ಆಶ್ರಯಿಸಿ ಬದುಕೋಣ. ಇಲ್ಲಿ ಕರ್ತನು 3 ಶಿಷ್ಯರನ್ನ ಅಳಿ ಕರೀತಾ ಇದ್ದಾನೆ. ಒಂದು ಯಾಕೋಬ್ ಇದ್ದಾನೆ, ಇನ್ನೊಂದು ಪೇತ್ರ ಇದ್ದಾನೆ, ಒಂದು ಯೋಹಾನ ಇದ್ದಾನೆ. 3 ಜನಕ್ಕೆ ಸ್ವಾಮಿ ಹೇಳಿದ್ರು, ನೀವಿಲ್ಲಿ ಎಚ್ಚರವಾಗಿರ್ರಿ. ನಂತರ ಯೇಸು ಸ್ವಾಮಿ ಸ್ವಲ್ಪ ದೂರ ಹೋಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿ ಮರಳಿ ಬಂದಾಗ ಅವ್ರು 3 ಜನರು ನಿದ್ರೆ ಮಾಡುತ್ತಾ ಇದ್ದಾರೆ. ಅದರಲ್ಲಿ ಪ್ರಶ್ನೆ ಬರತಕ್ಕಂಥ ಶೀಮೋನಿಗಾಗಿದೆ. ಶೀಮೋನೇ, ನೀನು ನಿದ್ರೆ ಮಾಡುತ್ತಿದೀಯಾ? ಅವ್ರು 3 ಜನ ನಿದ್ರೆ ಮಾಡುತ್ತಾ ಇದ್ದಾರೆ. ಆತನ ಮನುಷ್ಯನೆಂಬುದಾಗಿ ಹೇಳುವಂತ ಯಾಕೋಬನಿದ್ದಾನೆ, ಯೇಸುವಿನ ಎದೆಗೆ ಒರಗಿಕೊಂಡದ್ದು ಯೋಹಾನಿದ್ದಾನೆ, ಇಲ್ಲಿ ದುಡುಕುವಂತ ಪೇತ್ರನಿದ್ದಾನೆ,
ಮೂರು ಜನ ನಿದ್ರೆ ಮಾಡುತ್ತಾ ಇದ್ದಾರೆ. ಮೂರು ಜನರೊಂದಿಗೆಲ್ಲ ಕರ್ತನೆ ಕೇಳುವುದು. ಸೀಮೋನ್ ಪೇತ್ರನಿಗೆ ಕರ್ತನೆ ಕೇಳುತ್ತಾ ಇದ್ದಾನೆ, ಸೀಮೋನೇ ನೀನು ನಿದ್ರೆ ಮಾಡುತ್ತಿದೆಯೋ? ಯಾಕೋಬನಿಗೆ ಕರ್ತನೆ ಕೇಳಲಿಲ್ಲ, ನಿಂದಿಗೋ ಯೋಹಾನನಿಂದಿಗೋ ಅಲ್ಲ ದೇವರು ಕೇಳತಕ್ಕಂಥ ಸೀಮೋನ್ ಪೇತ್ರನಿಗೆ ಕೇಳ್ತಾ ಇದ್ದಾನೆ. ಬಾಕಿ ಇಬ್ಬರು ನಿದ್ರೆ ಮಾಡಿದ ಯೇಸುಸ್ವಾಮಿ ಮನಸ್ಸಿಗೆ ಬೇಸರವಾಗಲಿಲ್ಲ, ಆದ್ರೆ ಸೀಮೋನ್ ನಿದ್ರೆ ಮಾಡಿರ್ತಕ್ಕಂಥ ಯೇಸುಸ್ವಾಮಿ ಬಹಳ ಬೇಸರ ಆಯ್ತು. ಆದ್ರೆ ಕೆಲವರು ನಿದ್ರೆ ಮಾಡೋದು ಕರ್ತನಿಗೆ ಇಷ್ಟ ಅಲ್ಲ, ಅವನ್ನ ತಟ್ಟಿ ಎಬ್ಬಿಸುತ್ತಾನೆ. ಕೆಲವರಿಗೆ ಅದರ ಕುರಿತ ಭಾರ ಬರುತ್ತದೆ. ಯಾಕೆ ಹಾಗೆ ಸಂಭವಿಸ್ತಾ ಇದೆ? ಎಲ್ಲ ದೇವರಿಗೆ ಒಂದು ಪದ್ಧತಿ ಇದೆ ದೇವರ ಮಕ್ಕಳೇ. ಸೀಮೋನ್ ನಿದ್ರೆ ಮಾಡಿರ್ತಕ್ಕಂಥದ್ದು ಯೇಸುವಿನ ಮನಸ್ಸಿಗೆ ವೇದನೆ ಉಂಟಾಯ್ತು. ಸೀಮೋನ್ ಪೇತ್ರನೇ, ನೀನು ಇವರೆಲ್ಲರಿಗಿಂತ ಅಧಿಕವಾಗಿ ನನ್ನನ್ನು ಪ್ರೀತಿಸ್ತೀಯೋ? ಕರ್ತನಾದ ಯೇಸು ಸ್ವಾಮಿ ಶೀಮೋನ್ ಪೇತ್ರನಿಗೆ ಕೇಳುವಂತ ಒಂದು ಪ್ರಶ್ನೆ ಆಗಿದೆ ನಾವು ನೋಡುವಂತದ್ದು. 7 ಜನ ಶಿಷ್ಯರಿದ್ದಾರೆ, ಕೇಳದಿರ್ತಕ್ಕಂಥ ಒಂದು ಪ್ರಶ್ನೆ ಸೀಮೋನ್ ಪೇತ್ರನಿಗೆ ಕರ್ತನು ಕೇಳ್ತಾ ಇದ್ದಾನೆ, ನೀನು ಇವರಿಗೆಲ್ಲರಿಗಿಂತ ಅಧಿಕವಾಗಿ ನನ್ನನ್ನು ಪ್ರೀತಿಸ್ತೀಯೋ? ಮರಣವನ್ನು ಜಯಿಸಿದ ಕರ್ತನಾದ ಯೇಸು ಕ್ರಿಸ್ತನು ದೇವರ ರಾಜ್ಯದ ಕುರಿತಾಗ ಅನೇಕ ಕಾರ್ಯಗಳನ್ನು ಕಲಿಸಿದನು. ನೀವು ಮೇಲಿನಿಂದ ಶಕ್ತಿ ಬರುವ ತನಕ ನೀವು ಪಟ್ಟಣದಲ್ಲೇ ವಾಸ ಮಾಡಬೇಕೆಂಬುದೆಲ್ಲ ಅವ್ರು ಹೇಳಿ ಕಳಿಸಿದನು. ಆದ್ರೆ ಸನ್ನಿವೇಶಗಳ ಕಾರಣದಿಂದ ಸೀಮೋನ್ 7 ಜನರನ್ನು ಸೇರಿಸಿ ಅವರ ದೋಣಿ ಬಲೆಯನ್ನು ತೆಗೆದು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಸೀಮೋನ್ ಪೇತ್ರನೇ ಅವರಿಗೆ ನಾಯಕತ್ವವನ್ನು ಕೊಡ್ತಾ ಇದ್ದಾನೆ. ನಾನು ಹೋಗ್ತೇನೆ ಎಂಬುದಾಗಿ ಹೇಳಿದೆ. ಗೊತ್ತಿಲ್ಲ 6 ಜನ ಬರ್ತಾ ಇದ್ದಾರೆ. ಆತ್ಮಿಕ ಬೀಳ್ವಿಕೆ ಸಂಭವಿಸುವಂತದ್ದು ಒಂದೇ ಸಾರಿ ಒಂದು ಗುಂಪಿಗೆ ಸಂಭವಿಸುವುದಿಲ್ಲ, ಯಾರು ಒಬ್ಬರಲ್ಲಿ ಆರಂಭಿಸುತ್ತದೆ. ಒಬ್ಬರಲ್ಲಿ ಆರಂಭಿಸಿ ಬಾಕಿ ಇರುವ ಎಲ್ಲರೂ ಕೂಡ ಎಲ್ಲರ ಮಧ್ಯೆ ಹರಡುತ್ತಾ ಇದೆ. ದೇವರ ಮಕ್ಕಳೇ, ವಾಕ್ಯ ಹೇಳ್ತಾ ಇದೆ, ಸ್ವಲ್ಪ ಹುಳಿ ಹಿಟ್ಟು ಎಲ್ಲಾ ಹಿಟ್ಟನ್ನು ಕೂಡ ಕೆಡಿಸುತ್ತದೆ. ಆ ಹುಳಿ ಕಾಣುವಾಗಲೇ ಆ ಹುಳಿತ ಅದನ್ನ ನಾವು ನೀಗಿಸಬೇಕಾದ್ರೆ ನಮ್ಮ ಕರ್ತವ್ಯ. ಹುಳಿತದ್ದು ನಾವು ತೆಗೆದು ಹಾಕದಿದ್ರೆ ಬಾಕಿ ಇರೋದು ಕೂಡ ಬಾಧಕವಾಗ್ತದೆ. ವಾಕ್ಯದಲ್ಲಿ ನೆಲೆಗೊಂಡ್ರೆ ಮಾತ್ರವೇ ನಮಗೆ ಆ ಹುಳಿತರ ವಿಷಯದಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಅದನ್ನು ಅವರನ್ನ ನಾಯಕತ್ವ ವಹಿಸಿಕೊಂಡು ಹೋಗಿ ಅವರ ಹಳೆಯ ದೋಣಿ ಬಲೆಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತೇವೆ ಎಂಬುದಾಗಿ ಬಾಕಿ 6 ಜನ ಹೋದ್ರು. ಅದ ರಾತ್ರಿ ಅವರು ಏನು ಹಿಡಿಯಲಿಲ್ಲ. ಬೆಳಗ್ಗೆ ಕರ್ತನು ಕೇಳಿದನು, ಮಕ್ಕಳೇ ತಿನ್ನಲಿಕ್ಕೆ ಏನಾದ್ರು ಇದೆಯಾ ಎಂಬುದಾಗಿ ಕೇಳಿದ್ರು. ಇಲ್ಲ ಎಂಬುದಾಗಿ ಹೇಳಿದಾಗ ದೋಣಿಯ ಬಲಭಾಗದಲ್ಲಿ ಬೀಸಿ ಎಂಬುದಾಗಿ ಹೇಳಿದ. 153 ದೊಡ್ಡ ಮೀನು ಸಿಕ್ತು. ಏನು ಎಳೆದುಕೊಂಡು ಅವರು ದಡಕ್ಕೆ ಬಂದಾಗ ಬೆಳಗ್ಗೆ ಅವರು ಸಿದ್ಧ ಮಾಡಿದ ಆಹಾರ ಸ್ವಾಮಿ ನೋಡಿದನು. ನತಾನಿಯಲ್ಲಿದ್ದಾನೆ, 7 ಜನ ಇದ್ದಾರೆ. 7 ಜನ ಅವರು ಆಹಾರ ತೆಗೆದುಕೊಳ್ತಿರುವಾಗ ಕರ್ತನು ಶೀಮೋನಿಗೆ ಕೇಳ್ತಾ ಇದ್ದಾನೆ, ಸೀಮೋನ್ ಪೇತ್ರನೇ, ನೀನು ಇವರೆಲ್ಲರಿಗಿಂತ ಅಧಿಕವಾಗಿ ಪ್ರೀತಿಸ್ತೀಯೋ? ಬೇರೆ 6 ಜನಕ್ಕೂ ಕೇಳದೇ ಇರ್ತಕ್ಕಂಥ ಸಂಗತಿ ಶೀಮೋನ್ ಪೇತ್ರನಿಗೆ ಕರ್ತನು ಕೇಳ್ತಾ ಇದ್ದಾನೆ. ನೀನು ಇವರೆಲ್ಲರಿಗಿಂತಲೂ ಹೆಚ್ಚಾಗಿ ನನ್ನ ಮೇಲೆ ಮಮತೆ ಇಡ್ತೀಯೋ? ಒಂದು ಭಾಷಾಂತರ ಹೀಗೆ ಹೇಳ್ತದೆ, ಇವುಗಳೆಲ್ಲವಿಗಿಂತಲೂ ಹೆಚ್ಚಾಗಿ ನನ್ನ ಮಮತೆ ಇಡ್ತೀಯ ಎಂಬುದಾಗಿ. 6 ಜನ ಶಿಷ್ಯರಿಗಿಂತಲೂ ಅಧಿಕವಾಗಿ ನನ್ನ ಮಮತೆ ಇಡ್ತೀಯೋ? ಬರುವುದು ಶೀಮೋನೊಟ್ಟಿಗೆ. ಒಂದು ಶೀಮೋನು ನಾಶವಾಗ್ಲಿಕ್ಕೆ ದೇವರು ಇಷ್ಟಪಡ್ಲಿಲ್ಲ, ನಿದ್ರೆ ಮಾಡ್ಲಿಕ್ಕೆ ದೇವರು ಅನುಮತಿಸಿಲ್ಲ. 3 ಬೇರೆ ಶಿಷ್ಯರುಗಳಿಗಿಂತಲೂ ಅಧಿಕವಾದ ಪ್ರೀತಿ ಪೇತ್ರನಿಗಿರಬೇಕೆಂಬ ದೇವರು ಇಷ್ಟಪಟ್ಟನು. ಯಾಕೆ ಶೀಮೋನಿಗೆ ಮಾತ್ರ ಕರ್ತನ ಲಕ್ಷ್ಯವಿಡುತ್ತಾನೆ? ಕರ್ತನು ಕೊಟ್ಟಂತ ವಾಕ್ಯದ ಪ್ರಕಟಣೆ ನಾನು ಪ್ರವೇಶ ಮಾಡುತ್ತೇನೆ. ಒಮ್ಮೆ ಫಿಲಿಪ್ಪನ ಕೈಸರಲ್ಲಿ ನಿಂತುಕೊಂಡು ಸ್ವಾಮಿ ಕೇಳಿದನು, ಜನರು ನನ್ನ ಕುರಿತಾಗಿ ಏನನ್ನುತ್ತಾರೆ ಎಂಬ ಕೇಳಿದ್ರು. ಶಿಷ್ಯರು ಅವನಿಗೆ, ನೀನು ಯೆರೆಮೀಯ ಪ್ರವಾದಿ, ಯೋಹಾನನು, ಎಲೀಯನೆಂಬುದಾಗೆಲ್ಲ ಹೇಳುವಾಗ ಕೇಳ್ತಾ ಇದ್ದಾನೆ, ನೀವು ಬಾಕಿರೋ ಶಿಷ್ಯರೆಲ್ಲ ಮೌನವಾಗಿರುವಾಗ ಶೀಮೋನ್ ಪೇತ್ರನು ಹೇಳ್ತಾ ಇದ್ದಾನೆ, ನೀನು ಜೀವಿಸುವಂತ ದೇವಕುಮಾರನಾಗಿರುವಂತ ಕ್ರಿಸ್ತನಾಗಿದ್ದಾನೆ. ಬೆರೆಯೋಣ ಶೀಮೋನೆ, ನೀನು ಭಾಗ್ಯವಂತನು. ಮಾಂಸ ರಕ್ತಗಳೆಲ್ಲ ಇದು ನಿಮಗೆ ಪರಿಚಯ ಪಡಿಸಿದ್ದು ನನ್ನ ತಂದೆಯಾಗಿದೆ ನಿಮಗೆ ಪ್ರಕಟಪಡಿಸಿದ್ದು. ಶೀಮೋನ್ ಒಂದು ಪ್ರತ್ಯೇಕತೆ ಆಗಿತ್ತು. ಯೇಸು ಕ್ರಿಸ್ತನು ಯಾರೆಂಬುದಾಗಿರ್ತಕ್ಕಂಥ ಪ್ರಕಟಣೆ ತಂದೆಯಿಂದ ಹೊಂದಿಕೊಂಡನು. ಇನ್ನೊಂದು ಶಿಷ್ಯರಿಗೆ ಇಲ್ಲದೆ ಇರತಕ್ಕಂಥ ಪ್ರತ್ಯೇಕತೆ ಶೀಮೋನ್ ಪೇತ್ರನಿಗಿತ್ತು. ಯೇಸು ಯಾರೆಂಬುದಾಗಿರ್ತಕ್ಕಂಥ ದೈವಿಕ ಪ್ರಕಟಣೆ ತಂದೆಯಿಂದ ಹೊಂದಿಕೊಂಡನು. ದೇವರ ಪ್ರಕಟಣೆಗೆ ಒಂದು ಪ್ರತ್ಯೇಕತೆ ದೇವರ ಕೃಪೆಯನ್ನು ದೇವರು ಕೊಡುತ್ತಾನೆ. ಅದನ್ನೇ ಕರ್ತನು ಹೇಳ್ತಾನೆ, ಭಾಗ್ಯವಂತನು, ಗಳೆಲ್ಲ ನಿನಗೆ ಪ್ರಕಟ ಮಾಡಿದ್ದು ಆಗಿದ್ದಾನೆ ಪ್ರಕಟಪಡಿಸಿದ್ದು. ಯಾರಿಗೂ ಇಲ್ಲದೆ ಇರತಕ್ಕಂಥ ಒಂದು ಪ್ರಕಟಣೆ ಶೀಮೋನ್ ಪೇತ್ರನು ಕರ್ತನ ಹೊಂದಿಕೊಂಡನು. ದೇವರಿಂದ ಪ್ರಕಟಣೆ ಹೊಂದಿದಂತ ಪೇತ್ರನು ಶೈತಾನ ಕೈಯಲ್ಲಿ ಒನೆಯಲಿಕ್ಕೆ ದೇವರು ಇಷ್ಟಪಡಲಿಲ್ಲ. ದೇವರಿಂದ ಪ್ರಕಟಣೆ ಹೊಂದಿಕೊಂಡಿರ್ತಕ್ಕಂಥ ಪೇತ್ರನು ನಿದ್ರೆ ಮಾಡಲಿಕ್ಕೆ ಯೇಸು ಸ್ವಾಮಿ ಅನುಮತಿಸಿಲ್ಲ. ದೇವರಿಂದ ಪ್ರಕಟಣೆ ಹೊಂದಿರತಕ್ಕಂಥ ಪೇತ್ರನು ಅವನು ಎಂದಿಗೂ ಹಳೆಯ ಜೀವಿತಕ್ಕೆ ಹೋಗಬೇಕೆಂಬುದು ಯೇಸು ಸ್ವಾಮಿ ಇಷ್ಟಪಡಲಿಲ್ಲ. ಯಾಕೆ ಕರ್ತನು ಹಾಗೆ ಇಷ್ಟಪಡದೆ ಇದ್ದದ್ದು? ಹೊಂದಿದ ಪೇತ್ರನನ್ನ ಕರ್ತನು ಉಪಯೋಗಿಸಲಿಕ್ಕೆ ನೋಡಿದನು. ಯೇಸು ಕ್ರಿಸ್ತನು ಯಾರೆಂಬುದಾಗಿರ್ತಕ್ಕಂಥ ಪ್ರಕಟಣೆ ಹೊಂದಿಕೊಂಡಿರ್ತಕ್ಕಂಥ ಪೇತ್ರನು ಅವನು ದೇವರ ಮಹಿಮೆ ಅವನ ಮುಖಾಂತರ ಪ್ರಕಟವಾಗಬೇಕೆಂಬುದಾಗಿ ಯೇಸು ಸ್ವಾಮಿ ತಿಳಿದುಕೊಂಡನು. ಪೇತ್ರನಾಗಿ ಯೇಸು ಕ್ರಿಸ್ತನು ಯಾರೆಂಬುದಾಗಿರ್ತಕ್ಕಂಥ ಪ್ರಕಟಣೆ ನೀವು ಹೊಂದಿಕೊಂಡಿದ್ದೀರೋ ತಂದೆಯಿಂದ, ಆದರೆ ಅದರಿಂದ ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಾದ ಸಮಯ ಇದು. ಪೇತ್ರನಾಗೆ ಕ್ರಿಸ್ತನ ಪ್ರಕಟಣೆ ಹೊಂದಿರತಕ್ಕಂತ ವ್ಯಕ್ತಿಗಳನ್ನೇ ದೇವರು ಈ ದೇಶದಲ್ಲಿ ಉಪಯೋಗಿಸಲಿಕ್ಕೆ ಇಷ್ಟಪಡುತ್ತಾನೆ. ಪೇತ್ರನು ಅಲ್ಪ ಸಮಯ ಹಿಂಜಾರಿ ಹೋದನೆ ಎನ್ನತಕ್ಕಂಥ ಸತ್ಯವಾದ ವಿಷಯ. ಆದ್ರೆ ಯೇಸು ಕ್ರಿಸ್ತನು ಯಾರೆಂಬುದಾಗಿರ್ತಕ್ಕಂಥ ಪ್ರಕಟಣೆ ಪೇತ್ರನು ಹೊಂದಿಕೊಂಡಾಗ ಅಲ್ಲಿ 1000 ಗಟ್ಟಲೆ ಜನರು ಪೇತ್ರನ ಕಡೆಗೆ ನಡೆದರು. ಯೇಸು ಕ್ರಿಸ್ತನು ಯಾರೆಂಬುದಾಗಿ ಪ್ರಕಟಣೆ ಹೊಂದಿರತಕ್ಕಂಥ ನೀವು ಬಾಯಿಗಳನ್ನ ತೆರೆಯುವಾಗ
ನಿಮ್ಮ ಯೇಸು ಕ್ರಿಸ್ತನಿಗೆ ನಿಮ್ಮ ಮುಖಾಂತರ ಮಹಿಮೆ ಉಂಟಾಗ್ತದೆ. ಆ ಹಬ್ಬಗಳನ್ನು ಆಚರಿಸಲಿಕ್ಕಾಗಿ ಕೂಡಿ ಬಂದಿರತಕ್ಕಂಥ ಜನರು ಯೇಸು ಕ್ರಿಸ್ತನ ಪ್ರಕಟಣೆ ಹೊಂದಿಕೊಂಡು ನಿಂತುಕೊಂಡಿರ್ತಕ್ಕಂಥ ಆ ಸೇವಕರುಗಳಿಂದ ಅನೇಕರು ದೇವರ ಕಡೆ ಓಡಿ ಬರ್ಲಿಕ್ಕಿದ್ದಾರೆ. ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಶಕ್ತಿಯನ್ನು ಜಯಿಸುವುದಿಲ್ಲ ಎಂಬುದಾಗಿ ಅರ್ಥ. ಕರ್ನಾಟಕ ದೇಶದಲ್ಲಿ ದೇವರ ಮಹಿಮೆಯನ್ನು ಪ್ರಕಟಪಡಿಸಲಿಕ್ಕೆ ದೇವರು ನಿಮ್ಮನ್ನು ಉಪಯೋಗಿಸಲಿ. ಕರ್ನಾಟಕದಲ್ಲಿ ದೇವರ ಮಹಿಮೆ ಪ್ರಕಟವಾಗಿ ಬರಲಿ. ಯೇಸು ಕ್ರಿಸ್ತನ ನಾಮದ ಮಹಿಮೆ ಈ ದೇಶದಲ್ಲಿ ಪ್ರಕಟವಾಗಿ ಬರಲಿ. ಯೇಸು ಕ್ರಿಸ್ತನು ಯಾರೆಂಬುದಾಗಿರ್ತಕ್ಕಂಥ ಪ್ರಕಟಣೆ ಹೊಂದಿಕೊಂಡಂತ ನೀವು ನಿಮ್ಮನ್ನ ದೇವರು ಈ ದೇಶದಲ್ಲಿ ಉಪಯೋಗಿಸಲು ನಂಬುತ್ತೇನೆ. ಬಾಯಿ ತೆರೆಯುವಾಗ ಸಾವಿರಗಟ್ಟಲೆ ಜನರು ಯೇಸುವನ್ನು ತಿಳಿದುಕೊಳ್ಳುತ್ತಾರೆ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕಾದ ಸಮಯ. ಪ್ರಕಟಣೆ ಹೊಂದಿದ ದೇವರ ಮಕ್ಕಳೇ ನೀವು ಎಚ್ಚರಗೊಳ್ಳಬೇಕಾದ ಸಮಯ. ಪ್ರಕಟಣೆ ಹೊಂದಿಕೊಂಡ ದೇವರ ಮಕ್ಕಳೇ ನೀವು ನಂಬಿಕೆಯಿಂದ ಹಿಂದಿರುಗಿ ಹೋಗದಂತೆ ನೀವು ದೃಢವಾಗಿ ನಿಲ್ಲಬೇಕಾದ ಕಾಲ ಈಗ. ನಿಮ್ಮ ಸನ್ನಿವೇಶಗಳು ಕಠಿಣ ಮಾಡ್ಲಿಕ್ಕಾಗಿ ಈ ಲೋಕದ ಶೈತಾನು ಪರಿಶ್ರಮ ಹೊಂದುತ್ತಾ ಇರ್ತಾನೆ. ಆದ್ರೆ ಏಲಿಯನನ್ನ ಸಾಕಿದ ದೇವರು ನಮ್ಮನ್ನು ಸಾಕುತ್ತಾನೆ. ಸದಾ ಜೀವಿಸ್ತಾ ಇದ್ದಾನೆ. ತುರಿದನ ಶಬ್ದ ಕೇಳಲಿಕ್ಕೆ ಆಯ್ತು.